morning, my lovely students. Welcome back to my class. Today we are going to learn about headed paragraph. Headed paragraph ಅನ್ನು ನಿಮಗೆ 2 ಮಾರ್ಕ್ಸ್ಗೆ 10th ಅಲ್ಲಿ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಅಂಡ್ ಈಸಿ ಟಾಪಿಕ್ ಇದು. ಅಂದ್ರೆ ಯಾರು ಬೇಕಾದರೂ ಕೂಡ ಈಸಿಯಾಗಿ 2 ಮಾರ್ಕ್ಸ್ ಅನ್ನು ತಗೊಳ್ಳುವಂತಹ ಒಂದು ಮೇನ್ ಇದಾಗಿದೆ. ಸೊ ಫಸ್ಟ್ ಮೇನ್ choose the correct alternative. Second main, do has directed. Then third main ಅಂತ ಬಂದ್ರೆ ಗ್ರಾಮರ್ ಸೆಕ್ಷನ್ ಅಲ್ಲಿ ಹೆಡಿಟ್ ದ ಪ್ಯಾರಾಗ್ರಾಫ್. ನಾವೆಲ್ಲರೂ ಕೂಡ ಹೆಡಿಟ್ ಪ್ಯಾರಾಗ್ರಾಫ್ ಅನ್ನ ಈಸಿಯಾಗಿ ಕಲಿತು 2 ಮಾರ್ಕ್ಸ್ ಅನ್ನ ತಗೊಳ್ಳುವಂತಹ ಮೆಥಡ್ ಅನ್ನ ಈ ದಿನ ನಾವು ಕಲಿತಾ ಹೋಗೋಣ. ಆ ಎಡಿಟ್ ಪ್ಯಾರಾಗ್ರಾಫ್ ಅಲ್ಲಿ ವಿ ಹ್ಯಾವ್ ಸಮ್ ಟಿಪ್ಸ್ ಟು ಲರ್ನ್. ನಮ್ದೇ ಆದಂತ ಕೆಲವೊಂದು ಟಿಪ್ಸ್ ಗಳಿರಬೇಕು, ಈಸಿಯಾಗಿ ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಆ ಟಿಪ್ಸ್ ಗಳನ್ನ ನಾನು ಇವತ್ತೇನ್ ಮಾಡ್ತೀನಿ ಅಂದ್ರೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಕಾನ್ಸಂಟ್ರೇಟ್ ಮಾಡಿ. ಸೊ ಹೆಡಿಟ್ ಪ್ಯಾರಾಗ್ರಾಫ್ ಇಟ್ಸ್ ಫಾರ್ 2 ಮಾರ್ಕ್ಸ್. 2 ಮಾರ್ಕ್ಸ್ಗೆ ಕೊಡುವಂತಹ ಒಂದು ಸೆಕ್ಷನ್ ಆಗಿದೆ. ಹೇಗೆ ಅಪ್ಲೈ ಮಾಡ್ತಾರೆ ಅಂದ್ರೆ, ದಿಸ್ ಇಸ್ ದ ಲಾಸ್ಟ್ ಸ್ಟೇಟ್ ಬೋರ್ಡ್ ಏನ್ ಪ್ರಿಪರೇಟರಿ ಇದೆ ಅದನ್ನೇ ನಾನು ತಗೊಂಡಿದ್ದೀನಿ. ಓಕೆನಾ? ಐ ಟುಕ್ ಲಾಸ್ಟ್ ಪ್ರೀವಿಯಸ್ 1-2-3 ಡೇಸ್ ಬ್ಯಾಕ್ ಅಲ್ಲಿ ಏನು ಇಂಗ್ಲಿಷ್ ಆಗಿದೆ ಆ ಇಂಗ್ಲಿಷ್ ಪೇಪರ್ ಅನ್ನೇ ನಾನು ಎಕ್ಸಾಂಪಲ್ಸ್ ಆಗಿ ತಗೊಂಡಿದ್ದೀನಿ. ಹೇಗೆ ಎಡಿಟ್ ಪ್ಯಾರಾಗ್ರಾಫ್? ಒನ್ಸ್ ದೇರ್ ವಾಸ್ ಅ ಮ್ಯಾನ್ who was blind, he eager wished to see the hope world with his own eyes. So ಪ್ಯಾರಾಗ್ರಾಫ್ ಅಲ್ಲಿ ಹೇಗೆಲ್ಲ ಅಪ್ಲೈ ಮಾಡಬಹುದು? ಸೊ ಪ್ರೆಸೆಂಟ್ ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಏನ್ ಕೇಳಿದ್ದಾರೆ? ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಈ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅನ್ನ ನೀವು ನೋಡ್ಬೇಕಾದ್ರೆ ಈಚ್ ಅಂಡ್ ಎವ್ರಿ ವರ್ಡ್ ಅನ್ನ ನೋಡ್ಬೇಕಾಗತ್ತೆ. ಕೇಳಿಸ್ತಿದ್ಯಾ? ಈಚ್ ಅಂಡ್ ಎವ್ರಿ ವರ್ಡ್ ಫ್ರಮ್ ದ ಫಸ್ಟ್ ಟು ಲಾಸ್ಟ್ ನೋಡ್ಬೇಕು ಸ್ಪೆಲ್ಲಿಂಗ್ ಎರರ್ ಅನ್ನ. ಸೊ ದ ಸೆಕೆಂಡ್ ಒನ್, ಅಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟ್. ಅಡ್ವರ್ಬಿಯಲ್ ಅನ್ನ ನೋಡ್ಬೇಕಾಗತ್ತೆ. ಅಡ್ವರ್ಬ್ ಅಂತ ಬಂದಾಗ ನೆಕ್ಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಬಂದಾಗ ಆಲ್ 8 ಪಾರ್ಟ್ಸ್ ಆಫ್ ಸ್ಪೀಚ್ ಏನಿದೆ ಅದನ್ನ ಕವರ್ ಮಾಡ್ತಾರೆ. ಸೊ ಅಡ್ವರ್ಬಿಯಲ್ ಅಂತ ಬಂದಾಗ ಯು ಥಿಂಕ್ ದಿಸ್ ಇಸ್ ದ ಮ್ಯಾನರ್ಸ್ ಆಫ್ ದಟ್ ನೌನ್. ಮ್ಯಾನರ್ಸ್ ಆಫ್ ನೌನ್ ಅಂತ ಬಂದಾಗ ಆಲ್ಮೋಸ್ಟ್ ಅಡ್ವರ್ಬ್ಸ್ ಆರ್ ಎಂಡಿಂಗ್ ವಿತ್ LY ಫಾರ್ಮೇಶನ್ಸ್. LY ಇಂದ ಎಂಡ್ ಆಗಿರುತ್ತೆ. ಸೊ ನೀವು ನೋಡ್ಬೇಕಾಗುತ್ತೆ ಯಾವ ವರ್ಡ್ಗೆ ನಾವು LY ಅನ್ನ ಆ್ಯಡ್ ಮಾಡ್ಬೋದು ಅಂತ ನೋಡಿದಾಗ ಇಟ್ ಈಸ್ ಡೆಫಿನೆಟ್ಲಿ ವೆರಿ ಈಸಿ ಟು ಅಪ್ಲೈ ಅಡ್ವರ್ಬ್. ಓಕೆನಾ? ಸೊ ಹಾಗಾದ್ರೆ ಈ ದಿನ ನಾವು ಇಲ್ಲಿ ನೋಡೋಣ ಯಾವ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂದಾಗ, ಒನ್ಸ್ ದೇರ್ ವಾಸ್ ಅ ಮ್ಯಾನ್ ಹೂ ವಾಸ್ ಬ್ಲೈಂಡ್, he eager wished to see the hope world with his own eyes. Whole, hope, not this one, whole, HOLE, whole. You see here, whole. Whole means that it's whole. We are saying this is whole. But in this one passage, otherwise here paragraph, we need means the whole world. ಇಡೀ ಪ್ರಪಂಚ ಅಂತ ಬಂದಾಗ, ಸೊ ಇಲ್ಲಿ ಒಂದು ಲೆಟರ್ ಏನಾಗಿದೆ ಅಂದ್ರೆ ಮಿಸ್ ಆಗಿದೆ. ಯಾವ ಲೆಟರ್ ಮಿಸ್ ಆಗಿದೆ? ಸೊ ದಟ್ ಈಸ್ ದ ಹೋಲ್ ವರ್ಡ್. ಓಕೆ, ದಿಸ್ ಇಸ್ ದ ರೈಟ್ ವೇ ಟು ರೈಟ್ ಹೋಲ್. ಹೋಲ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಒಂದು ತೂತು ಅಥವಾ ರಂಧ್ರ ಅಂತ ಹೇಳ್ತೀವಿ. ಹಿಯರ್ ವಿ ನೀಡ್ WHOLE, ಹೋಲ್. ಓಕೆನಾ? ಸೊ ದಿಸ್ ಇಸ್ ದ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಅಂಡ್ ಸೆಕೆಂಡ್ ಒನ್, ಅಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಅಡ್ವರ್ಬ್ಸ್ ಅನ್ನ ನಾವೆಲ್ಲಿ ಅಪ್ಲೈ ಮಾಡಬಹುದು? ಒನ್ಸ್ ದೇರ್ ವಾಸ್ ಅ ಮ್ಯಾನ್ ಹೂ ವಾಸ್ ಬ್ಲೈಂಡ್ ಅಂಡ್ he eager wished to see the whole world with his own eyes. So ಮಕ್ಕಳೇ, once there was a man who was a blind. Here no manners. ಎಲ್ಲೂ ಕೂಡ ನಾವು ಮ್ಯಾನರ್ಸ್ ಅನ್ನ ಅಡಾಪ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. He eager wished, eager, see here, eagerly, eagerly, see here, eagerly wished to see whole world with his ಓನ್ ಐಸ್ ಅಂತ ನಾವಿಲ್ಲಿ ಅಪ್ಲೈ ಮಾಡ್ತೀವಿ. ಹಾಗಾದ್ರೆ ಮ್ಯಾಮ್ ಇಷ್ಟು ಈಸಿಯಾಗಿ ಹೇಗೆ ನಾವು ಈ ಒಂದು ವರ್ಬಲ್ ಮಿಸ್ಟೇಕ್ಸ್, ವರ್ಬಲ್ ಇರ್ಬೋದು ಅಥವಾ ಏನ್ ಮಿಸ್ಟೇಕ್ಸ್ ಗಳನ್ನ ಐಡೆಂಟಿಫೈ ಮಾಡೋದು? ವಿ ಹ್ಯಾವ್ ಸಮ್ ಸ್ಟೆಪ್ಸ್ ಟು ಅಪ್ಲೈ ದಿಸ್ ಹೆಡಿಟ್ ಪ್ಯಾರಾಗ್ರಾಫ್ ಸೆಕ್ಷನ್. ನೋಡೋಣ ಹಾಗಾದ್ರೆ ಈಸಿಯಾಗಿ ಹೇಗೆ ನಾವು ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಮಾರ್ಕ್ಸ್ ಅನ್ನ ತಗೋಬಹುದು ಅಂತ. ಸೊ ಫಸ್ಟ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್. ಇಲ್ಲಿ ಯಾವೆಲ್ಲ ರೀತಿನಲ್ಲಿ ನಿಮಗೆ ಮಿಸ್ಟೇಕ್ಸ್ ಅನ್ನ ಮಾಡ್ತಾರೆ, ಆ ಪ್ಯಾರಾಗ್ರಾಫ್ ಅನ್ನ ನೀವು ಹೇಗೆ ಎಡಿಟ್ ಮಾಡಬೇಕು ಅಂದ್ರೆ, ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಥಿಂಕ್. ಇಲ್ಲಿ ಬಂದ್ರೆ ಈಸಿನಲ್ಲಿ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಫಸ್ಟ್ ನಿಮಗೆ ಪಂಚುಯೇಷನ್ ಮಾರ್ಕ್ಸ್ ಅನ್ನ ಕೇಳ್ತಾರೆ ಮಕ್ಕಳೇ. ಪಂಚುಯೇಷನ್ ಮಾರ್ಕ್ಸ್ ಅನ್ನ ಕೇಳ್ತಾರೆ. ಪಂಚುಯೇಷನ್ ಮಾರ್ಕ್ಸ್ ಗೊತ್ತಿದೆಯಾ ನಿಮಗೆ? ಕಾಮಾ, ಫುಲ್ ಸ್ಟಾಪ್,
Yes, no, question mark, exclamatory, inverted commas. ಓಕೆ, ದೀಸ್ ಆರ್ ಪಂಚುಯೇಷನ್ಸ್ ಮಾರ್ಕ್ಸ್ ಅನ್ನ ಏನ್ ಮಾಡಿರ್ತಾರೆ ಅಂದ್ರೆ ಮಿಸ್ ಮಾಡಿರ್ತಾರೆ ಪ್ಯಾರಾಗ್ರಾಫ್ ಅಲ್ಲಿ. ಸಮ್ವೇರ್ ದೇ ನೀಡ್ ಟು ಹ್ಯಾಡ್ ಲೈಕ್ ಅ WH ಕ್ವಶನ್ಸ್ ಇರ್ಬೋದು, ಅದರ್ವೈಸ್ ದ ಸಮ್ವೇರ್ ನೀಡ್ ಅ ಕಾಮ, ಸಮ್ವೇರ್ ಫುಲ್ ಸ್ಟಾಪ್, ಸಮ್ವೇರ್ ಎಕ್ಸ್ಕ್ಲಮೇಟರಿ ಫಾರ್ಮೇಶನ್ಸ್, ಹೌ ಹಾಟ್ ಇಟ್ ಈಸ್, ದೇ ಮಿಸ್ಡ್. ಅದ್ರ ಬದಲು ಎಕ್ಸ್ಕ್ಲಮೇಟರಿ ಬದಲು ಏನನ್ನ ಕೊಟ್ಟಿರ್ತಾರೆ, ಕಾಮ ಅಥವಾ ಫುಲ್ ಸ್ಟಾಪ್ ಅನ್ನ ಕೊಟ್ಟಿರ್ತಾರೆ. ಸೊ ಪಂಚುಯೇಷನ್ ಮಾರ್ಕ್ಸ್ ಅಂದ ತಕ್ಷಣ ನಿಮ್ಮ ಮೈಂಡ್ ಅಲ್ಲಿ ಏನ್ ಬರ್ಬೇಕಾಗುತ್ತೆ, ಇಯರ್ ಸಮಥಿಂಗ್ ದೇ ಡಿಡ್ ಮಿಸ್ಟೇಕ್, ಏನೋ ಒಂದು ಪಂಚುಯೇಷನ್ ಮಾರ್ಕ್ಸ್ ಅನ್ನ ಮಿಸ್ಟೇಕ್ ಮಾಡಿದೆ. ಹೇಗೆ ಮ್ಯಾಮ್ ಅಪ್ಲೈ ಮಾಡೋದು ಅಂದ್ರೆ, ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಎಲ್ಲಿ ನಿಮ್ಗೆ ಫುಲ್ ಸ್ಟಾಪ್ ಕಾಮ ಇರುತ್ತೆ ನೋಡ್ಬೇಕು, ಹಾಗೇನೆ ಎಲ್ಲಿ ಇಂಟರೋಗೇಟಿವ್ ಸೆಂಟೆನ್ಸ್ ಇರುತ್ತೆ, ಎಲ್ಲಿ ಎಕ್ಸ್ಕ್ಲಮೇಟರಿ ಫಾರ್ಮೇಶನ್ಸ್ ಇರುತ್ತೆ, ಎಲ್ಲಿ ಸೆಂಟೆನ್ಸ್ ಸ್ಟಾಪ್ ಆಗಿ ಮುಂದುವರಿಯುತ್ತೆ, ಹೌದಲ್ಲ. ಸೊ ಈ ಎಲ್ಲಾ ವೇನ ನೀವು ನೋಡಿದಾಗ ಪಂಚುಯೇಷನ್ ಮಾರ್ಕ್ಸ್ ಅನ್ನ ನೀವೇನ್ ಮಾಡ್ಬೋದು, ಈಸಿಯಾಗಿ ಅಪ್ಲೈ ಮಾಡ್ಬೋದು. ದಿಸ್ ಇಸ್ ದ ಫಸ್ಟ್ ಮೆಥಡ್. ಅಂದ್ರೆ ನೀವು ಮೊದಲನೆಯದಾಗಿ ಇದೊಂದು ಪಾಯಿಂಟ್, ಈ ರೀತಿ ಹೆಡಿಟ್ ಪ್ಯಾರಾಗ್ರಾಫ್ ಅನ್ನ ಕೊಡ್ತಾರೆ. ಸೆಕೆಂಡ್ ಬಂದು ನಾ ಹೇಳೋ ಹಾಗೆ, ಸೊ ಯೂಸ್ ದ ಕ್ಯಾಪಿಟಲ್ ಲೆಟರ್, ಯೂಸ್ ದ ಕ್ಯಾಪಿಟಲ್ ಲೆಟರ್, ಯೂಸ್ ದ ಕ್ಯಾಪಿಟಲ್ ಲೆಟರ್. ಎಲ್ಲೆಲ್ಲ ನಾವು ಕ್ಯಾಪಿಟಲ್ ಲೆಟರ್ಸ್ ಅನ್ನ ಹಾಕ್ಬೇಕಾಗತ್ತೆ, ಮೇನ್ಲಿ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಕ್ಯಾಪಿಟಲ್ ಲೆಟರ್ಸ್ ಫಾರ್ ವೆನ್ ಆ ಸೆಂಟೆನ್ಸಸ್ ಸ್ಟಾರ್ಟಿಂಗ್ ಫ್ರಮ್, ಅಂದ್ರೆ ಒಂದು ಸೆಂಟೆನ್ಸಸ್ ಅನ್ನ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ, ಲೈಕ್ ಧ ಇಟ್ಸ್ ಅ ಕ್ಯಾಪಿಟಲ್ T, ಹೌದಲ್ಲ. ಸೊ ಆಫ್ಟರ್ ದ ಫುಲ್ ಸ್ಟಾಪ್ ವಿ ಹ್ಯಾವ್ ಟು ಸ್ಟಾರ್ಟ್ capital letter. And most important, if it is a naming words like a Bangalore, otherwise if it is a naming words ವಿಶ್ವೇಶ್ವರಯ್ಯ, ಯಾವುದೋ ಒಂದು ಹೆಸರನ್ನ ಸೂಚಿಸುವಂಥದ್ದು, ಅದರ್ವೈಸ್ ಒಂದು ಪ್ಲೇಸ್ ಅನ್ನ ಸೂಚಿಸ್ಬೇಕಂದ್ರೆ ವಿ ಹ್ಯಾವ್ ಟು ಪುಟ್ ಕ್ಯಾಪಿಟಲ್ ಲೆಟರ್. ಅರ್ಥ ಆಗ್ತಿದೆಯಲ್ಲ. ಸೊ ಕ್ಯಾಪಿಟಲ್ ಲೆಟರ್ ಅಂದ ಕ್ಷಣಕ್ಕೆ ಯು ಹ್ಯಾವ್ ಟು ಸರ್ಚ್ ನೌನ್ ನೇಮ್ ಅನ್ನ ಸರ್ಚ್ ಮಾಡಬೇಕಾಗುತ್ತೆ. ದೆನ್ ಇಟ್ ಈಸ್ ಸ್ಟಾರ್ಟೆಡ್ ಫ್ರಮ್ ಒನ್ಸ್, ಸಿಯರ್ ಒನ್ ಇಟ್ಸ್ ಅ ಕ್ಯಾಪಿಟಲ್ ಲೆಟರ್, he after full stop. ಗೊತ್ತಾಗ್ತಿದೆಯಾ ಟಿಪ್ಸ್ಗಳು? ಸೊ ಫಸ್ಟ್ ಸೆಂಟೆನ್ಸಸ್ ಆಲ್ವೇಸ್ ಕಮಿನ್ಸ್ ಫ್ರಮ್ ಕ್ಯಾಪಿಟಲ್ ಲೆಟರ್. ದೆನ್ ಆಫ್ಟರ್ ಫುಲ್ ಸ್ಟಾಪ್ ಆದ್ಮೇಲೆ, ಕಾಮ ಅಲ್ಲ, ಫುಲ್ ಸ್ಟಾಪ್ ಆದ್ಮೇಲೆ ವಿ ಹ್ಯಾವ್ ಟು ಸ್ಟಾರ್ಟ್ ದಟ್ ಆಕ್ಷನ್ ಫ್ರಮ್, ಅದರ್ವೈಸ್ ದಟ್ ಸೆಂಟೆನ್ಸಸ್ ಫ್ರಮ್ ದ ಕ್ಯಾಪಿಟಲ್. ಇದ್ರ ಜೊತೆಗೆ ನೀವೇನ್ ನೋಡ್ಕೋಬೇಕಾಗತ್ತೆ ಅಂದ್ರೆ ದ ನೇಮಿಂಗ್ ವರ್ಡ್ಸ್, ಕಂಪಲ್ಸರಿ ನೇಮಿಂಗ್ ವರ್ಡ್ಸ್ ವಿಲ್ ಬಿ ಕ್ಯಾಪಿಟಲ್ ಲೆಟರ್. ಗಾಟ್ ಇಟ್? ಕ್ಲಿಯರಾ? ಇದು ಎರಡನೇ ಪಾಯಿಂಟ್ ಆಗಿ ನೀವು ತಗೊಂತೀರಾ. ಓಕೆನಾ? ಸೊ ದ ಫೈನ್ ನೆಕ್ಸ್ಟ್ ಒನ್, ಇಟ್ಸ್ ಅ ನೌನ್ ಪ್ಲೂರಲ್. ಏನನ್ನ ಕೇಳ್ತಾರೆ? ನೌನ್ ಪ್ಲೂರಲ್ ಆರ್ ನೌನ್ ಸಿಂಗ್ಯುಲರ್, ಎರಡಲ್ಲೂ ಅಪ್ಲೈ ಮಾಡ್ಬೋದು. ಸಿಂಗ್ಯುಲರ್ ಪ್ಲೂರಲ್ ಅನ್ನ ಮಾಡಿ ಅಂತ ಕೇಳ್ತಾರೆ. ಲೈಕ್ ದೇರ್ ಯೂಸ್ ಅ ಮ್ಯಾನ್ ಅಂತ ಯೂಸ್ ಮಾಡಿರ್ತಾರೆ, ದೇರ್ ವಿ ನೀಡ್ ಅ ಮೆನ್. ಓಕೆ ಫೈನ್. ಸೊ ಚೈಲ್ಡ್ ಅಂತ ಮಾಡಿರ್ತಾರೆ, ವಿ ನೀಡ್ ಅ ಚಿಲ್ಡ್ರನ್. ವುಮ್ಯಾನ್ ಅಂತ ಕವರ್ ಮಾಡಿರ್ತಾರೆ, ವಿ ಹ್ಯಾವ್ ಟು ರೈಟ್ ವುಮೆನ್. ಓಕೆ ಫೈನ್. ಸೊ ಸಮ್ ವೇರ್ ಕೆಲವೊಂದು ಸಾರಿ ಏನ್ ಮಾಡಿರ್ತಾರೆ, ನೌನ್ ಅನ್ನ ಪ್ಲೂರಲ್ ಕೇಳಿರ್ತಾರೆ, ವಿ ನೀಡ್ ಸಿಂಗ್ಯುಲರ್, ಅದರ್ವೈಸ್ ಸಿಂಗ್ಯುಲರ್ ಅನ್ನ ಕೇಳಿರ್ತಾರೆ, ವಿ ನೀಡ್ ಪ್ಲೂರಲ್. ದಿಸ್ ಇಸ್ ದ ಥರ್ಡ್ ಪಾಯಿಂಟ್. ಅರ್ಥ ಆಗ್ತಿದೆಯಲ್ಲ. ಸೊ ನೌನ್ ಪ್ಲೂರಲ್ ಆರ್ ಸಿಂಗ್ಯುಲರ್ ಫಾರ್ಮೇಶನ್ಸ್ ಅನ್ನ ಕೇಳಿರ್ತಾರೆ. ಸೊ ನೆಕ್ಸ್ಟ್ ಬಂದ್ರೆ ನಿಮಗೆ ವರ್ಬಲ್ ಮಿಸ್ಟೇಕ್ಸ್. ವೆರಿ ಇಂಪಾರ್ಟೆಂಟ್ ಇದು ವರ್ಬಲ್ ಮಿಸ್ಟೇಕ್ಸ್. ತುಂಬಾ ಕಡೆ ಏನ್ ಮಾಡ್ತಾರೆ ಅಂದ್ರೆ ವರ್ಬಲ್ ಮಿಸ್ಟೇಕ್ಸ್ ಅನ್ನ ಮಾಡಿರ್ತಾರೆ. ಅದರಲ್ಲೂ ಕೂಡ ವರ್ಬಲ್ ಅಲ್ಲಿ ಬಂದ್ರೆ ನಿಮಗೆ ಎವ್ರಿವೇರ್ ದೇ ಯೂಸ್ ಟು V2 ಅನ್ನ ಬಳಸಿರ್ತಾರೆ. ಓಕೆನಾ? ಮೋಸ್ಟ್ ಆಫ್ ದ ಆಕ್ಷನ್ ಕಂಪ್ಲೀಟೆಡ್ ಆಗೋಗಿರುತ್ತೆ. ಸೊ ಎವ್ರಿವೇರ್ ಏನ್ ಮಾಡಿರ್ತಾರೆ, ಫಿನಿಶ್ಡ್, ಕಂಪ್ಲೀಟೆಡ್ ಅಂಡ್ ವೆಂಟ್ ಎಲ್ಲ ಬಳಸಿರೋರು. ಸಮ್ವೇರ್ ಒಂದೇ ಒಂದು ಕಡೆ ಏನ್ ಮಾಡಿರ್ತಾರೆ ಅಂದ್ರೆ ದೇ ಯೂಸ್ಡ್ V1 ಅನ್ನ ಬಳಸಿರ್ತಾರೆ. ಕೇಳಿಸ್ತಿದ್ಯಾ ಮಕ್ಕಳೇ? ಸೊ ಆಗ ನೀವು ವರ್ಬಲ್ ಮಿಸ್ಟೇಕ್ಸ್ ಅನ್ನ ಹೇಗೆ ಸರ್ಚ್ ಮಾಡಬೇಕಾಗುತ್ತೆ ಅಂದ್ರೆ, ಜಸ್ಟ್ ಯು ಸರ್ಚ್ ವರ್ಬ್ಸ್ ಇನ್ ದ ಸೆಂಟೆನ್ಸಸ್. ವರ್ಬ್ಸ್ ಅನ್ನ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಹೇಗೆ? ಒನ್ಸ್ ದೇರ್ ವಾಸ್ ಅ ಮ್ಯಾನ್ ಹೂ ವಾಸ್ ಬ್ಲೈಂಡ್, he eager wished, here see wished to see and the whole world with his the own eyes. ಸೊ ಇಲ್ಲಿ ನೀವು ನೋಡ್ಬೇಕಾದ್ರೆ ವರ್ಬ್ಸ್ ಅನ್ನ ಅಂದ್ರೆ ಆಕ್ಷನ್ಸ್ ಅನ್ನೇ ಸರ್ಚ್ ಮಾಡ್ತಾ ಹೋದಾಗ ಮಿನಿಮಮ್ ಒನ್ ಸೆಂಟೆನ್ಸ್ 2 to 3 ವರ್ಬ್ಸ್ ಅನ್ನ ಕಮೆಂಟ್ಸ್ ಮಾಡಿರುತ್ತೆ. ಅಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಒಂದೇ ಒಂದು ವರ್ಬ್ಸ್ ಅನ್ನ V1 ಗೆ ಕನ್ವರ್ಟ್ ಮಾಡಿರ್ತಾರೆ. ಸೊ ಎಲ್ಲ ವರ್ಬ್ಸು V2 ನಲ್ಲಿ ಇದ್ದು ಒಂದು ವರ್ಬು V1 ಅಲ್ಲಿ ಇದ್ರೆ ವಿ ಹ್ಯಾವ್ ಟು ಚೇಂಜ್ ದಟ್ ವರ್ಬ್ ಇಂಟು V2.
ಇದಕ್ಕಿಂತ ಈಸಿಯಾಗಿ ಹೇಳಲಿಕ್ಕಾಗಲ್ಲ. ಅರ್ಥ ಆಗ್ತಿದ್ಯಾ? ಸೊ ಯು ಹ್ಯಾವ್ ಟು ಸರ್ಚ್ ವರ್ಬ್, ಓನ್ಲಿ ಆಕ್ಷನ್ ಅನ್ನ ಸರ್ಚ್ ಮಾಡಬೇಕಾಗುತ್ತೆ. ಯಾವ ಆಕ್ಷನ್ V2 ನಲ್ಲಿ ಪಾಸ್ಟ್ ಅಲ್ಲಿ ಇಲ್ಲ, ಆ ಸೆಂಟೆನ್ಸಸ್ ಅನ್ನ ನೀವೇನ್ ಮಾಡಬೇಕಾಗುತ್ತೆ, ಯು ಹ್ಯಾವ್ ಟು ಚೇಂಜ್ ಇನ್ ಟು V2, ಯು ವಿಲ್ ಗೆಟ್ ದ 1 ಮಾರ್ಕ್ಸ್. ಕೇಳಿಸ್ತಿದ್ಯಾ? ಸೊ ದಟ್ ಈಸ್ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಅಂಡ್ ಒನ್ ಮೋರ್ ಥಿಂಗ್, ನಿಮಗೆ ಇದೇ ಒಂದು ವರ್ಬ್ಸ್ ಅಲ್ಲಿ 5th ಒನ್, ಇದೇ ವರ್ಬ್ ಟೆನ್ಸಸ್ ಅಲ್ಲಿ ಬಂದ್ರೆ ಸೊ ಟೆನ್ಸಸ್ ಅಪ್ಲಿಕೇಶನ್ಸ್ ಅನ್ನ, ಫಾರ್ಮೇಶನ್ಸ್ ಅನ್ನ ಕೂಡ ಕೇಳಿರ್ತಾರೆ. ಟೆನ್ಸಸ್ ಫಾರ್ಮೇಶನ್ಸ್ ಅನ್ನ ಹೇಗೆ ಅಪ್ಲೈ ಮಾಡುವಂಥದ್ದು, ಲೈಕ್ ಸಮ್ವೇರ್ ವಿ ನೀಡ್ ಅ ಹೆಲ್ಪಿಂಗ್ ವರ್ಬ್ ವಾಸ್, ಸಮ್ವೇರ್ ವಿ ನೀಡ್ ಅ ಹ್ಯಾಸ್ ಆರ್ ಹ್ಯಾವ್ ಫಾರ್ಮೇಶನ್ಸ್ ಕೂಡ ಬೇಕಾಗುತ್ತೆ ಹೆಲ್ಪಿಂಗ್ ವರ್ಬ್ಸು. ಕೇಳಿಸ್ತೀರಿಯಾ? ಸೊ ಅಲ್ಲಿ ಏನೋ ಒಂದು ಮಿಸ್ಟೇಕ್ಸ್ ಮಾಡಿದಾಗ ಟೆನ್ಸಸ್ ಫಾರ್ಮೇಶನ್ಸ್ ಅನ್ನ ING ಫಾರ್ಮೇಶನ್ಸ್ ಬಿಟ್ಟಿರ್ಬೋದು, ಅದರ್ವೈಸ್ ಹ್ಯಾಸ್ ಆರ್ ಹ್ಯಾವ್ ಬಂದಾಗ V3 ಫಾರ್ಮೇಶನ್ಸ್ ಅನ್ನ ಬಿಟ್ಟಿರ್ಬೋದು. ಅದರ್ವೈಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ನಾನು ಪದೇ ಪದೇ ಹೇಳ್ತಿದ್ದೀನಿ, ನೆನ್ಪಿಟ್ಕೊಳ್ಳಿ, ಡಿಡ್ ಬಂದಾಗ ದೇ ಯೂಸ್ V2 ಅನ್ನ ಬಳಸಿರ್ತಾರೆ. ಕೇಳಿಸ್ತಿದ್ಯಾ? ಇಲ್ಲಿ ಟೆನ್ಸಸ್ ಫಾರ್ಮೇಶನ್ ಇಟ್ಸ್ ರಾಂಗ್ ಅಂತ ಬಂದ್ರೆ, ಡಿಡ್ ವಿತ್ V2 ಬಂದ್ರೆ ಡೆಫಿನೆಟ್ಲಿ ವಿ ಹ್ಯಾವ್ ಟು ಚೇಂಜ್ ದಟ್ ಇನ್ ಟು V1. ರಿಮೆಂಬರ್, ಕೇಳಿಸ್ತಿದ್ಯಾ? V1 ಅನ್ನ ಬಳಸಬೇಕಾಗತ್ತೆ. ಹಾಗಾಗಿ ಡಿಡ್ ಫಾರ್ಮೇಶನ್ಸ್ ಬಂದಿದ್ರೆ ಯುವರ್ ಕಾನ್ಸಂಟ್ರೇಷನ್ ಮಸ್ಟ್ ಆನ್ ದ V1. ಇದನ್ನು ತುಂಬಾ ಇಂಪಾರ್ಟೆಂಟ್. ಟೆನ್ಸಸ್ ಅಂದ್ರೆ ವರ್ಬಲ್ ಮಿಸ್ಟೇಕ್ಸ್ ಮತ್ತೆ ವರ್ಬಲ್ ಇನ್ ಟೆನ್ಸಸ್ ಫಾರ್ಮೇಶನ್ಸ್ ಅಂತ ಬಂದಾಗ ಎರಡನ್ನೂ ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಟೆನ್ಸಸ್ ಅಪ್ಲೈ ಅಂದಾಗ ಸೊ ಹೆಲ್ಪಿಂಗ್ ವರ್ಬ್ ವಿತ್ ING, ಹೆಲ್ಪಿಂಗ್ ವರ್ಬ್ ವಿತ್ ವಾಟ್ ಇಸ್ ದಟ್ ಪರ್ಫೆಕ್ಷನ್ಸ್, ಹೌದಲ್ಲ? ಅದ್ರ ಜೊತೆಗೆ ಡಿಡ್ ಬಂದಾಗ V2 ಅನ್ನ V1 ಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಕೂಡ ಇಲ್ಲಿ ಹ್ಯಾಡ್ ಮಾಡ್ಕೊಂತಾರೆ ಮಕ್ಕಳೇ. ಓಕೆನಾ? ಸೊ ಇನ್ನು ಅದನ್ನ ಬಂದ್ರೆ ನಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಮೇನ್ ಆಗಿ ಬಂದು ನಿಮಗೆ ಪ್ರಿಪೋಸಿಷನ್ ಅನ್ನ ಕೇಳಿರ್ತಾರೆ. ಪ್ರಿಪೋಸಿಷನ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಅದರ್ವೈಸ್ ಸಮ್ವೇರ್ ಮಿಸ್ಟೇಕ್ಸ್ ಅನ್ನ ಕೂಡ ಕೊಟ್ಟಿರ್ತಾರೆ, ಯು ಹ್ಯಾವ್ ಟು ಬಿ ಕರೆಕ್ಟ್ ಮಾಡ್ಕೋಬೇಕಾಗುತ್ತೆ. ಬಟ್ ಸಮ್ವೇರ್ ಅವ್ರು ಹ್ಯಾಡೇ ಮಾಡಿರಲ್ಲ ಪ್ರಿಪೋಸಿಷನ್ ಅನ್ನ, ಇನ್ನು, ಹಾನು, ಹಂಡರು, ಬಿಟ್ವೀನ್ ಅನ್ನ ಬಿಟ್ಟು ಏನ್ ಮಾಡಿರ್ತಾರೆ ಅಂದ್ರೆ ಸೆಂಟೆನ್ಸಸ್ ಪ್ಯಾರಾಗ್ರಾಫ್ ಅನ್ನ ಅಪ್ಲೈ ಮಾಡಿರ್ತಾರೆ. ಸೊ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್. ಪ್ರಿಪೋಸಿಷನ್ ಅಂದಾಗ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಈಚ್ ಅಂಡ್ ಎವ್ರಿ ವರ್ಡ್ ಎಲ್ಲಿ ಸೇರಿಸ್ಬೋದು, ಲೈಕ್ ಟು ಸಿ, ಓಕೆನಾ, ವಿತ್, ಈ ತರ ಎಲ್ಲಿ ನಾವು ಸೇರಿಸಬಹುದು ಅಂತ ವರ್ಡ್ಸ್ ಗಳನ್ನ ಸರ್ಚ್ ಮಾಡಬೇಕಾಗುತ್ತೆ. ಓಕೆನಾ? ಪ್ರಿಪೋಸಿಷನ್ ಅನ್ನ ಅಪ್ಲೈ ಮಾಡಬೇಕಾಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್ಸ್, ದೇ ಆರ್ ಪ್ರಿಪೋಸಿಷನ್ ಅಷ್ಟನ್ನೇ ಕೇಳ್ತಾರ? ನೋ ವೇ. ಪಾರ್ಟ್ಸ್ ಆಫ್ ಸ್ಪೀಚ್ ಯಾವ್ದನ್ ಬೇಕಾದ್ರೂ ಅವರು ಅಪ್ಲೈ ಮಾಡ್ಬೋದು ಅನ್ನೋದಕ್ಕಿಂತ ಯು ಹ್ಯಾವ್ ಟು ಐಡೆಂಟಿಫೈ ಅಡ್ವರ್ಬ್ ಫ್ರಮ್ ದ following sentences, adjective from the following words. Otherwise, ಈಗ ಆಲ್ರೆಡಿ ಹೇಳಿದಾಗೆ ಇಲ್ಲಿ ಏನ್ ಮಾಡಿದ್ವಿ ನಾವು, we have to write eager into eagerly, adverbial ಅನ್ನ ಮಿಸ್ಟೇಕ್ಸ್ ಅನ್ನ ಕಂಡುಹಿಡಿಬೇಕಾಗಿತ್ತು. ಸೊ ಆ ರೀತಿ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುದನ್ನೇ ಬೇಕಾದ್ರೂ ಕೂಡ ಅವ್ರು ಏನ್ ಮಾಡ್ಬೋದು, ಕೇಳ್ಬೋದು ಮಕ್ಕಳೇ. ಅಲ್ಲಿ ನೌನ್ ಪ್ರಾಬ್ಲಮ್ ಇರ್ಬೋದು, ಪ್ರನೌನ್, ಅದರ್ವೈಸ್ ವರ್ಬ್, ಅದರ್ವೈಸ್ ಅಡ್ವರ್ಬ್, ಅದರ್ವೈಸ್ ಪ್ರಿಪೋಸಿಷನ್, ಅದರ್ವೈಸ್ ಅಡ್ಜೆಕ್ಟಿವ್, ಓಕೆನಾ, ಎಕ್ಸ್ಕ್ಲಮೇಟರಿ ಫಾರ್ಮೇಶನ್ಸ್, ಯಾವುದ್ರಲ್ಲೇ ಕೂಡ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ನಿಮ್ಗೆ ಏನ್ ಮಾಡ್ಬೋದು, ಅವರು ಅಪ್ಲೈ ಮಾಡ್ಬೋದು. ಕೇಳಿಸ್ತಿದ್ಯಾ? ಸೊ ಟೋಟಲ್ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಕೇಳ್ತಾರೆ. ಸೊ ದೆನ್ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್, ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಬಂದ್ರೆ ಇಟ್ ಈಸ್ ಆರ್ಟಿಕಲ್. ವೆರಿ ಇಂಪಾರ್ಟೆಂಟ್. ಓಕೆ ಫೈನ್. ಆರ್ಟಿಕಲ್ ಅಂತ ಬಂದಾಗ ತುಂಬಾ ಇಂಪಾರ್ಟೆಂಟ್. ಲೈಕ್ ಸಮ್ವೇರ್ ದೇ ಯೂಸ್ ಟು ಡೆಫಿನೆಟ್ ಆರ್ಟಿಕಲ್ ಫಾರ್ ಅನ್ನ ಬಳಸ್ಬಿಟ್ಟಿರ್ತಾರೆ. ವಿ ನೀಡ್ ದೇರ್ ಧ ಡೆಫಿನೆಟ್ ಆರ್ಟಿಕಲ್, ಹೌದಲ್ಲ? ಸಮ್ವೇರ್ ವಿ ನೀಡ್ ಓವಲ್ ಸೌಂಡ್ ಫಾರ್ ಹ್ಯಾನ್, ಬಟ್ ದೇ ಯೂಸ್ ದ, ಅದರ್ವೈಸ್ ಅನ್ನ ಬಳಸಿರ್ತಾರೆ. ಓಕೆನಾ? ಸೊ ಆರ್ಟಿಕಲ್ ಅಂದಾಗ ಯುವರ್ ಕಾನ್ಸಂಟ್ರೇಷನ್ ಜಸ್ಟ್ ಮ್ಯಾನ್, ಹೌದಲ್ಲ? ಈ ರೀತಿ ಆರ್ಟಿಕಲ್ಸ್ ಅನ್ನ ಹುಡುಕ್ತಾ ಹೋಗ್ಬೇಕಾಗುತ್ತೆ. ಏನ್ ಹೇಳಿರ್ತಾರೆ, ಲೈಕ್ ಪಂಚುವೇಶನ್ ಅನ್ನೇ ಸರ್ಚ್ ಮಾಡಿ. ಲೈಕ್ ಯೂಸ್ ದ ಕ್ಯಾಪಿಟಲ್ ಅಂದಾಗ ನಾ ಹೇಳಿದಾಗೆ ನೇಮಿಂಗ್ ವರ್ಡ್ಸ್ ಆಫ್ಟರ್ ದ ಫುಲ್ ಸ್ಟಾಪ್ ಅನ್ನ ಹುಡುಕಿ. ಕೇಳಿಸ್ತೆ? ತುಂಬಾ ಸೆಂಟೆನ್ಸ್ ಅನ್ನೆಲ್ಲ ಓದ್ತಾ ಕನ್ಫ್ಯೂಷನ್ಸ್ ಆಗೋದು ಬೇಡ. ದೆನ್ ನೌನ್ ಪ್ಲೂರಲ್ ಅಂಡ್ ಸಿಂಗ್ಯುಲರ್ ಅಂದಾಗ ನೌನ್ಸ್ ಅನ್ನೇ ಹುಡುಕಿ. ಕೇಳಿಸ್ತಿದೆ? ನೌನ್ಸ್ ಮೀನ್ಸ್ ನೇಮಿಂಗ್ ವರ್ಡ್. ವೇರ್ ಈಸ್ ನೇಮಿಂಗ್ ವರ್ಡ್ ಅಂತ ಪೆನ್ಸಿಲ್ ತಗೊಂಡು ಸರ್ಚ್ ಮಾಡ್ತಾ ಹೋಗಿ. ನೇಮಿಂಗ್ ವರ್ಡ್ಸ್ ಒನ್ ವೇರ್, ಎಲ್ಲೋ ಒಂದು ಕಡೆ ನಿಮ್ಗೆ ಏನಾಗಿರುತ್ತೆ, ಮಿಸ್ಟೇಕ್ಸ್ ಆಗಿರುತ್ತೆ. ದೆನ್ ವರ್ಬಲ್ ಮಿಸ್ಟೇಕ್ಸ್ ಅಂದಾಗ V2, V1 ಹೇಳಿದಾಗೆ ಆಲ್ ವರ್ಬ್ಸ್ ಆರ್ V2, ಓನ್ಲಿ ಒನ್. ಮ್ಯಾಕ್ಸಿಮಮ್ ನಿಮಗೆ ಬಂದು ವರ್ಬಲ್ ಮಿಸ್ಟೇಕ್ಸ್ ಅನ್ನ ಕೇಳ್ತಾರೆ.
ವರ್ಬಲ್ ಮಿಸ್ಟೇಕ್ಸ್ ಅಲ್ಲಿ ಬಂದು ನೆನಪಿಟ್ಕೊಂಬಿಡಿ 99% ದೇ ಕವರ್ಡ್ ವಿತ್ V2. ಬಟ್ ಒಂದೇ ಒಂದು ವರ್ಬ್ಸ್ ಅನ್ನ ಏನ್ ಮಾಡಿರ್ತಾರೆ ಅಂದ್ರೆ ಸುಮಾರು 15ರಿಂದ 20 ಪೇಪರ್ ಅನ್ನ ನೋಡಿ ಹೇಳ್ತಾ ಇದ್ದೀನಿ ನಿಮ್ಗೆ, V2 ಇಂದ V1 ಗೆ ಕನ್ವರ್ಟ್ ಮಾಡಿರ್ತಾರೆ. ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ದಟ್ V1 ಇಂಟು V2 ಅನ್ನ ಮಾಡ್ಬೇಕಷ್ಟೇ. ಕೇಳಿಸ್ತಿದ್ಯಾ? ಸೊ ನೆಕ್ಸ್ಟ್ ವರ್ಬಲ್ ಟೆನ್ಸಸ್ ಫಾರ್ಮೇಶನ್ ಅಂದ್ರೆ ವಿತ್ ಹೆಲ್ಪಿಂಗ್ ವರ್ಬ್ ಅನ್ನ ಕೇಳ್ತಾರೆ. ದೆನ್ ಪ್ರಿಪೋಸಿಷನ್ ಮೋಸ್ಟ್ ಇಂಪಾರ್ಟೆಂಟ್. ದೆನ್ ಪಾರ್ಟ್ಸ್ ಆಫ್ ಸ್ಪೀಚ್, ಇಟ್ ಈಸ್ ಆಲ್ಸೋ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದಾಗ ಇದೇ ಅಂತ ಹೇಳಲಿಕ್ಕಾಗಲ್ಲ. ಅಡ್ವರ್ಬ್ ಅಂಡ್ ಅಡ್ಜೆಕ್ಟಿವ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಅಡ್ವರ್ಬ್ಸ್ ಇಸ್ ಅ ಕಂಪಲ್ಸರಿ ಕ್ವಶನ್ಸ್. ಅಡ್ವರ್ಬ್ಸ್ ಅನ್ನಂತೂ ಮ್ಯಾಕ್ಸಿಮಮ್ ಕವರ್ ಅನ್ನ ಮಾಡಿರ್ತಾರೆ, ಈ ತರ ಹೀಗರ್ಲಿ ತರ. ದೆನ್ ಇಟ್ಸ್ ದ ಆರ್ಟಿಕಲ್, ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಡೆಫಿನೆಟ್ ಆರ್ಟಿಕಲ್ ಅಂಡ್ ಇಂಡೆಫಿನೆಟ್ ಆರ್ಟಿಕಲ್. ಸಮ್ವೇರ್ ದೇ ಯೂಸ್ ಬಿಫೋರ್ ಕಾನ್ಸೋನೆಂಟ್ಸ್ ಆನ್ ಅನ್ನ ಬಳಸ್ಬಿಟ್ಟಿರ್ತಾರೆ. ಅಂಡ್ ಹೇ ಬಿಫೋರ್ ಹೋವಲ್ ಸೌಂಡ್ಸಿಗೆ ಮುಂಚೆ ಬಳಸಿರ್ತಾರೆ. ಬಿಫೋರ್ ಡೆಫಿನೆಟ್ ಆರ್ಟಿಕಲ್ ದೇ ಯೂಸ್ AR ಹ್ಯಾನ್ ಅನ್ನ ಬಳಸಿರ್ತಾರೆ. ಬಿಫೋರ್ ಇಂಡೆಫಿನೆಟ್ ಆರ್ಟಿಕಲ್ ದ ಅನ್ನ ಬಳಸಿರ್ತಾರೆ. ಹೌದಲ್ಲ? ಬಿಫೋರ್ ಲೈಕ್ ಸಮ್ ರೂಲ್ಸ್ ವಿ ಹ್ಯಾವ್ ಫಾರ್ ದ ಡೆಫಿನೆಟ್ ಆರ್ಟಿಕಲ್ಸ್ ಬಿಫೋರ್ ದ ನೇಮ್ಸ್ ಆಫ್ ಮೌಂಟೇನ್ ರೇಂಜಸ್. ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ನೆಕ್ಸ್ಟ್ ಆರ್ಟಿಕಲ್ ಅನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ. ಅದಕ್ಕೆ ಆದಂತ ಪರ್ಟಿಕ್ಯುಲರ್ಸ್ ನೇಮ್ಸ್ ಅನ್ನ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಡೆಫಿನೆಟ್ ಆರ್ಟಿಕಲ್ಸ್ಗೆ ಸಪ್ರೇಟ್ ಪರ್ಟಿಕ್ಯುಲರ್ ರೂಲ್ಸ್ ಇರುತ್ತೆ. ಅದನ್ನ ಬಿಟ್ಟು ಬೇರೆ ಕಡೆ ಬಳಸಿದ್ರೆ ಯು ಥಿಂಕ್ ವೇರ್ ವಿ ಹ್ಯಾವ್ ಟು ಯೂಸ್ ದ ಡೆಫಿನೆಟ್ ಅಂಡ್ ಇಂಡೆಫಿನೆಟ್ ಆರ್ಟಿಕಲ್ಸ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಇದಿಷ್ಟು ಬಂದು ನಿಮಗೆ ತುಂಬಾ ಇಂಪಾರ್ಟೆಂಟ್, ಅದರಲ್ಲೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಹಾಗೆ ಹೇಳಿದಾಗೆ ಸಮ್ವೇರ್ ದೇ ಯೂಸ್ ಟು ಇನ್ ಸೆಂಟೆನ್ಸಸ್ ಸೂಪರ್ಲೇಟಿವ್ ಡಿಗ್ರಿಯನ್ನ ಬಳಸ್ಬಿಟ್ಟಿರ್ತಾರೆ. ಲೈಕ್ ಮೋಸ್ಟ್ ಅಂತ ಬಳಸಿರ್ತಾರೆ. ಒಂದು ಎಕ್ಸಾಂಪಲ್ಸ್ ಹೇಳ್ತಿರೋದು, ದ ಮೋಸ್ಟ್ ಅನ್ನೋದ್ರ ಬದಲು ಹಾ ಮೋಸ್ಟ್ ಅಂತ ಬಳಸಿರ್ತಾರೆ. ಹೀಗೆ ಈ ವೇನಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಪ್ಯಾರಾಗ್ರಾಫ್ ಅನ್ನ ನಿಮ್ಗೆ ಮಿಸ್ಟೇಕ್ಸ್ ಮಾಡಿರ್ತಾರೆ. ಓಕೆನಾ? ಐ ಥಿಂಕ್ ಇಟ್ಸ್ ದ ಕ್ಲಿಯರ್. ಇದಿಷ್ಟು ಪಾಯಿಂಟ್ಗಳನ್ನು ನೀವು ಪಾಯಿಂಟ್ ವೈಸ್ ನಾನು ಈಗ ಏನು ಎಕ್ಸ್ಪ್ಲೈನ್ ಮಾಡಿದೆ ಅದೇ ಮೆಥಡಲ್ಲಿ ನೀವು ಓದ್ಕೊಳ್ಳೋದ್ರಿಂದ ಪ್ರಾಕ್ಟೀಸ್ ಮಾಡೋದ್ರಿಂದ ಮಿನಿಮಮ್ ಒಂದು 5 to 6 ಪೇಪರ್ಸ್ ಅನ್ನ ತಗೊಳ್ಳಿ. 6 ಪೇಪರ್ಸ್ ಅನ್ನ ಹೋಲ್ ಪೇಪರ್ಸ್ ಅನ್ನೆಲ್ಲ ತಗೊಳ್ಳಿ. 2015, 16, 17, 18, 19 ಅನ್ನ ತಗೊಳ್ಳಿ. ಆ ಪೇಪರ್ಸ್ ಅನ್ನೆಲ್ಲ ನೀವು ಸಾಲ್ವ್ ಮಾಡ್ತಾ ಹೋದಾಗ ಡೆಫಿನೆಟ್ಲಿ ಯು ವಿಲ್ ಗೆಟ್ ಐಡಿಯಾ ಫಾರ್ ದಿಸ್ ಸಬ್ಜೆಕ್ಟ್ ಅಂತ ನಾನು ಹೇಳ್ತಿದ್ದೀನಿ ಮಕ್ಕಳೇ. ಓಕೆನಾ? ಸೊ ಯಾವುದೇ ಡೌಟ್ ಇಲ್ಲ ಅನ್ಕೊಂತೀನಿ. ಏನೇ ಡೌಟ್ಸ್ ಇದ್ರು ಕೂಡ ನನಗೆ ಕಮೆಂಟ್ ಮಾಡಿ. ಓಕೆ, ಇದ್ರ ಜೊತೆಗೆ ಒಂದು 2 ಪೇಪರ್ಸ್ ಅನ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಒಂದು 2 ಪೇಪರ್ಸ್ ಅನ್ನ ನಾನು ಸಾಲ್ವ್ ಮಾಡಿ ಕೊಡ್ತೀನಿ. ಆಗ ಇನ್ನೂ ನಿಮಗೆ ಎಕ್ಸ್ಟ್ರಾ ಐಡಿಯಾಸ್ ಬರುತ್ತೆ ಅಂತ ನಾನು ತಿಳ್ಕೊಂತೀನಿ. ಓಕೆ, ಸಿ ಸ್ಟೂಡೆಂಟ್ಸ್, ಇನ್ 2023 ನಲ್ಲಿ ಕೊಟ್ಟಿರುವಂತಹ ಒಂದು ಎಕ್ಸಾಂಪಲ್ಸ್, ಅದ್ರ ಜೊತೆಗೆ ನಾನು ಕೂಡ ಕೆಲವೊಂದು ಕಡೆ ಈ ಪ್ಯಾರಾಗ್ರಾಫ್ ಅನ್ನ ಎಡಿಟ್ ಮಾಡ್ತಾ ಹೋಗಿದ್ದೀನಿ. ಬಿಕಾಸ್ ಐ ವಾಂಟ್ ಟು ಗಿವ್ ಯು ಎಕ್ಸ್ಟ್ರಾ ಐಡಿಯಾಸ್ ಫಾರ್ ದಿಸ್. ಓಕೆ, ಫೈನ್. ಸೊ 2023 ನಲ್ಲಿ ಏನನ್ನ ಕೇಳಿದ್ರು ಅಂದ್ರೆ, ಸೊ ವರ್ಬಲ್ ಮಿಸ್ಟೇಕ್ಸ್ ಅಂಡ್ ಅಡ್ವರ್ಬಿಯಲ್ ಮಿಸ್ಟೇಕ್ಸ್. ವರ್ಬಲ್ ಮಿಸ್ಟೇಕ್ಸ್ ಅಂದಾಕ್ಷಣಕ್ಕೆ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ವರ್ಬ್ಸ್ ಇನ್ ದಿಸ್ ಪ್ಯಾರಾಗ್ರಾಫ್. ಪಾಸ್ ಇಟ್ಸ್ ಅ ವರ್ಬ್. ದೆನ್ division, join it's a verb. Then changed it's a verb. ನಾ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಹೌದಲ್ಲ? ಸೊ ವಿ ಹ್ಯಾವ್ ಟು ಥಿಂಕ್ V2 anywhere. See ನರೇಂದ್ರ ಪಾಸ್ ಇಟ್ ಈಸ್ ಇನ್ V1 ಅಲ್ಲಿದೆ. ಜಸ್ಟ್ ಇದನ್ನೇ ಮಾಡಿ, ನಾನು ಏನು ಐಡಿಯಾಸ್ ಹೇಳ್ತಿದ್ದೀನಿ ಇದಿಷ್ಟನ್ನೇ ಮಾಡಿ, ಯು ವಿಲ್ ಡೆಫಿನೆಟ್ಲಿ ಗೆಟ್ ದ ಮಾರ್ಕ್ಸ್ ಇನ್ ಹೆಡಿಟ್ ಪ್ಯಾರಾಗ್ರಾಫ್. ಸೊ ಇಟ್ ಈಸ್ ಇನ್ V1, V2 ಆಕ್ಷನ್ಸ್ ಆಲ್ರೆಡಿ ಫಿನಿಶ್ಡೇ ಆಗಿರುತ್ತೆ. ಸೊ ಹಾಗಾಗಿ ಸೊ ವರ್ಬಲ್ ಮಿಸ್ಟೇಕ್ ಪಾಸ್ಟ್ ಇಟ್ಸ್ ದ ರೈಟ್ ಆನ್ಸರ್. ಅದಷ್ಟೇ ಅಲ್ಲ ಮಕ್ಕಳೇ, ಒನ್ ಮೋರ್ ಥಿಂಗ್ ಇನ್ ಹೆಡಿಟ್ ಪ್ಯಾರಾಗ್ರಾಫ್ ಅನ್ನ ಅವ್ರು ಏನ್ ಕೇಳಿರ್ತಾರೆ ಎಡಿಟ್ ಮಾಡಿ ಆನ್ಸರ್ ಅನ್ನ ಬರಿಬೇಕಾಗತ್ತೆ. ಜಸ್ಟ್ ಕ್ವಶನ್ ಅನ್ನ ಬರೆದು ಬಿಡೋದಲ್ಲ, ಯು ಹ್ಯಾವ್ ಟು ಇಲ್ಲೇ ಎಡಿಟ್ ಮಾಡಿ ಆನ್ಸರ್ ಅನ್ನ ಬರಿಬೇಕಾಗತ್ತೆ. ಜೊತೆಗೆ ಎ ಆಪ್ಷನ್ ರೈಟ್ ಆನ್ಸರ್, B option also right answer. This is most important. Otherwise definitely you will lose half marks ಅನ್ನ ಕಳ್ಕೊಂತೀರಾ. ಕೇಳಿಸ್ತಿದ್ಯಾ? ಸೊ ಫೈನ್. ದೆನ್ adverbial mistake. adverb ಅನ್ನ ಹುಡುಕಿ ನೋಡಿ. ನರೇಂದ್ರ ಪಾಸ್ ದ ಎಂಟ್ರೆನ್ಸ್ ಎಕ್ಸಾಮ್. ನೋ adverbs. In the first division he joined missionary college but sudden. It is sudden ಅನ್ನುವಂತ ಕಡೆ ನಾವು ಏನನ್ನ ಆಡ್ ಮಾಡ್ಬೋದು, ly ಅನ್ನ ಆಡ್ ಮಾಡ್ಬೋದು. ಇದು ಒಂದು ಬ್ಲೈಂಡ್ ಮೆಥಡ್. ಬಟ್ ಅಡ್ವರ್ಬ್ಸ್ ಅನ್ನ ಐಡೆಂಟಿಫಿಕೇಶನ್ ಮಾಡೋದು ವೆರಿ ಇಂಪಾರ್ಟೆಂಟ್. ಓಕೆನಾ? ಅಡ್ವರ್ಬ್ಸ್ ಅನ್ನ ಐಡೆಂಟಿಫೈ ಮಾಡೋದು. ಅದಲ್ಲದೆ ನಾನು ಕೆಲವೊಂದನ್ನ ಮಾಡಿದ್ದೀನಿ. ಏನಂದ್ರೆ, ಸೊ ನರೇಂದ್ರ ಪಾಸ್ ದ ಎಂಟ್ರೆನ್ಸ್ ಎಕ್ಸಾಮ್ ಇನ್ ದ ಫಸ್ಟ್. ಏನ್ ಮಾಡಿದ್ದೀನಿ? ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅನ್ನ ಮಾಡಿದ್ದೀನಿ. ಸ್ಪೆಲ್ಲಿಂಗ್ ಮೇಕ್ ಕರೆಕ್ಟ್, ಅದರ್ವೈಸ್ ಐಡೆಂಟಿಫೈ ದ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಕೇಳ್ತಾರೆ. ಸೇಮ್ ಸೆಂಟೆನ್ಸ್, ಐ ಡಿಡ್ ದಿಸ್ ಮಿಸ್ಟೇಕ್, ನಾಟ್ ಫ್ರಮ್ ಯುವರ್ ಪೇಪರ್. ಓಕೆನಾ? ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ FIRST. ಹೌದಲ್ಲ?
FIRST ಗೆ ಫಿಸ್ಟ್ ಅಂತ ಹಾಕಿದ್ದೀನಿ. FIRST ಫಸ್ಟ್ ಡಿವಿಷನ್. ನೆಕ್ಸ್ಟ್ ನೀಡೆಡ್ ಕ್ಯಾಪಿಟಲ್ ಲೆಟರ್ ಅನ್ನ ನೀಡೆಡ್ ಅಂತ ಕೇಳಿದ್ದಾರೆ. ಸೊ ವೇರ್ ಐ ಡಿಡ್ ಆಫ್ಟರ್ ಫುಲ್ ಸ್ಟಾಪ್ ಐ ರಿಟರ್ನ್ ಹಿಯರ್ ಹಿ ಅನ್ನ ಬರೆದಿದ್ದೀನಿ. ಸೊ ಇಟ್ ಇಸ್ ನಾಟ್ ರೈಟ್. ಆಫ್ಟರ್ ಫುಲ್ ಸ್ಟಾಪ್ ಹಿ. ಹೌದಲ್ಲ? ಹೀಗೆ ಪ್ಯಾರಾಗ್ರಾಫ್ ಅನ್ನ ನೋಡಿ, ಅಕಸ್ಮಾತ್ ದೆ ಲೀವ್ ಬಟ್ ಈ ಜಾಯಿಂಟ್ ಮಿಷನರಿ ಕಾಲೇಜ್ ಸಡನ್ಲಿ ಚೇಂಜ್ಡ್. ಸೊ ಯು ಹ್ಯಾವ್ ಟು ರೈಟ್ ಕಂಜಕ್ಷನ್ ಅಂತ ಕೇಳಿದ್ರು. ಹೌದಲ್ಲ? ಕಂಜಕ್ಷನ್ಸ್ ಅನ್ನ ಬಳಸಿ, ಅದರ್ವೈಸ್ ಲಿಂಕಿಂಗ್ ವರ್ಡ್ ಅನ್ನ ಬಳಸಿ ಅಂದ್ರೆ ಯು ಹ್ಯಾವ್ ಟು ಹ್ಯಾಡ್ ಬಟ್. ಇದಿಷ್ಟೇ ಮಕ್ಕಳೇ, ಅಂತಹ ಚೇಂಜಸ್ ಏನು ಬರೋದಿಲ್ಲ. ತುಂಬಾ ನಿಧಾನವಾಗಿ ಆ ಪೇಪರ್ಸ್ ಅನ್ನ 3 to 4 ಟೈಮ್ಸ್ ಓದಿ, ಒಮ್ಮೆನೆ ಡಿಸೈಡ್ ಮಾಡ್ಬಿಡ್ಬೇಡಿ ದಿಸ್ ಇಸ್ ರೈಟ್ ಆನ್ಸರ್. ಕೆಲವೊಬ್ಬರಿಗೆ ತುಂಬಾ ಹರಿಬರಿ, ಹೌದಲ್ಲ? ಬಟ್ ಆ ಥರ ಮಾಡೋದು ಬೇಡ. ಯಾಕೆಂದ್ರೆ ನಾವು ರಿಟರ್ನ್ ಹೋಗಿ ಎಕ್ಸಾಮ್ ಬರೀಲಿಕ್ಕೆ ದಿಸ್ ಇಸ್ ಮೇನ್ ಎಕ್ಸಾಮ್ ಆಗಿರೋದ್ರಿಂದ ಮೋರ್ ದ್ಯಾನ್ 3 to 4 ಟೈಮ್ಸ್ ರೀಡ್ ಕ್ವಶನ್ ಪೇಪರ್. ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ವರ್ಬ್ಸ್ ಅಂದಾಗ ವರ್ಬ್ಸ್ ಅನ್ನೇ ಕಾನ್ಸಂಟ್ರೇಟ್ ಮಾಡಿ, ಅಡ್ವರ್ಬ್ಸ್ ಅಂದಾಗ ಅಡ್ವರ್ಬ್ಸ್ ಅನ್ನೇ ಕಾನ್ಸಂಟ್ರೇಟ್ ಮಾಡಿ, ಪ್ರಿಪೋಸಿಷನ್ ಅಂದಾಗ ಪ್ರಿಪೋಸಿಷನ್. ಕೇಳಿಸ್ತಿದೆಯಾ? ಕ್ಯಾಪಿಟಲ್ ಲೆಟರ್ ಫಾರ್ ನೇಮಿಂಗ್ ವರ್ಡ್ಸ್. ಫೈನ್. ಆರ್ಟಿಕಲ್, ಡೆಫಿನೆಟ್ ಆರ್ಟಿಕಲ್ ಇಂಡೆಫಿನೆಟ್ ಆರ್ಟಿಕಲ್ ಅನ್ನು ಒಮ್ಮೆ ಅಲ್ಲ ಅಂದ್ರೆ ಮತ್ತೊಮ್ಮೆ ನೋಡ್ಕೊಳ್ಳಿ. ಓಕೆ ಫೈನ್. ಸೊ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ನೀವು ಹೆಡಿಟ್ ಪ್ಯಾರಾಗ್ರಾಫ್ ಅನ್ನ ಮಾಡೋದ್ರಿಂದ ಡೆಫಿನೆಟ್ಲಿ ಯು ವಿಲ್ ನಾಟ್ ಲಾಸ್ ದ ಮಾರ್ಕ್ಸ್ ಅಂತ ನಾನು ಕಾನ್ಫಿಡೆನ್ಸ್ ಆಗಿ ಹೇಳ್ತಿದ್ದೀನಿ ಮಕ್ಕಳೇ. ಅರ್ಥ ಆಯ್ತಾ? ಸೊ ಮತ್ತೊಂದು ಪ್ರಯತ್ನವನ್ನ ಮಾಡಿ, ಒಂದು 3 to 4 ಪೇಪರ್ಸ್ ಅನ್ನ ತಗೊಳ್ಳಿ. 3 to 4 ಪೇಪರ್ಸ್ ಅನ್ನ ನೀವು ಸಾಲ್ವ್ ಮಾಡೋದ್ರಿಂದ ಈಸಿಯಾಗಿ ಇದು ಅರ್ಥ ಆಗುತ್ತೆ ನಿಮಗೆ. ಕೇಳಿಸ್ತಿದ್ಯಾ? ಸೊ ಈ ಲೆಸನ್ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಂತೀನಿ. ಒನ್ ಮೋರ್ ಥಿಂಗ್ ಅಂದ್ರೆ ಹೆಡಿಟ್ ಪ್ಯಾರಾಗ್ರಾಫ್ ಅಲ್ಲಿ ನೀವು ಹೆಡಿಟ್ ಮಾಡೇ ಬರಿಬೇಕಾಗತ್ತೆ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಪ್ಯಾರಾಗ್ರಾಫ್ ಅಲ್ಲೇ ಹೆಡಿಟ್ ಮಾಡಿ ಬರೀರಿ. ದೆನ್ ಆಪ್ಷನ್ಸ್ ಆಲ್ಸೋ ಯು ಹ್ಯಾವ್ ಟು ರೈಟ್ ಫಸ್ಟ್ ಒನ್ ಅಂಡ್ ಸೆಕೆಂಡ್ ಒನ್ ಅಂತ ಆಪ್ಷನ್ಸ್ ಅನ್ನ ಕೂಡ ಬರಿಬೇಕಾಗಿರುತ್ತೆ. ಓಕೆ. ಸೊ ನಿಧಾನವಾಗಿ ಕಲೀರಿ. ಈ ಕ್ಲಾಸ್ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ನಾನು ತಿಳ್ಕೊಂತಿದ್ದೀನಿ. ಕ್ಲಾಸನ್ನು ಕೇಳಿ, ಹಾಗೇನೆ ಕ್ಲಾಸ್ ಬಗ್ಗೆ ಕಮೆಂಟ್ಸ್ ಅನ್ನ ಕೂಡ ಮಾಡಿ. ನೆಕ್ಸ್ಟ್ ಒಂದು ನ್ಯೂ ಟಾಪಿಕ್ ಜೊತೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.